ಕರ್ನಾಟಕ ಶಕ್ತಿ ಕೇಂದ್ರದ ಜಿಲ್ಲಾ ಸಂಚಾಲಕರ, ವಲಯ ಉಸ್ತುವಾರಿಗಳ ಮತ್ತು ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರ, ಪದಾಧಿಕಾರಿಗಳ ಸಭೆಗಳನ್ನು ಇವತ್ತು ನಾವು ಏರ್ಪಡಿಸಿದ್ವಿ. ಬಹಳ ಯಶಸ್ವಿಯಾಗಿ ನಡೆಯಿತು. ನಮ್ಮ ಕರ್ನಾಟಕ ಶಕ್ತಿ ಕೇಂದ್ರದ ಮೂಲ ಉದ್ದೇಶ ಏನಿದೆ, ರಾಜಕೀಯ ಪ್ರಜ್ಞೆಯನ್ನು ನಮ್ಮ ಸಮುದಾಯದಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು, ಎರಡನೇ ಸಾಲಿನ ನಾಯಕರನ್ನು ಬೆಳೆಸಬೇಕು ಅನ್ನುವಂಥದ್ದು ಶಕ್ತಿ ಕೇಂದ್ರದ ಉದ್ದೇಶ. ಈ ಉದ್ದೇಶಕ್ಕಾಗಿ ನಾವು ಈ ಸಭೆಗಳನ್ನು ಏರ್ಪಡಿಸಿ ಅವರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಿ ನವನಾಯಕರನ್ನು ಸೃಷ್ಟಿಸಿ ಅವರಿಗೆ ತರಬೇತಿಯನ್ನು ನೀಡಿ ಅವರಿಗೆ ಯಾವ ರೀತಿ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡಬೇಕು, ಯಾವ ರೀತಿ ನಾವು ಸವರ್ಣೀಯರ ಅಥವಾ ಬೇರೆ ಮತದಾರರನ್ನು ಸೆಳೆಯಬೇಕು ಮತ್ತು ರಾಜಕೀಯ ಜ್ಞಾನವನ್ನು, ಇತಿಹಾಸವನ್ನು, ನಮ್ಮ ಸಂವಿಧಾನವನ್ನು ಅವರು ಹೇಗೆ ಅರ್ಥ ಮಾಡಿಕೊಂಡು ರಾಜಕೀಯದಲ್ಲಿ ಬೆಳೆಯಬೇಕು ಅನ್ನತಕ್ಕಂಥ ಶಿಬಿರಗಳನ್ನು ಏರ್ಪಡಿಸಿ ಅವರಿಗೆ ನಾವು ಜ್ಞಾನವನ್ನು ನೀಡುವುದರ ಮುಖಾಂತರ, ವಿಚಾರಗಳನ್ನು ಹಂಚಿಕೊಳ್ಳುವುದರ ಮುಖಾಂತರ ನಾವು ಎರಡನೇ ಸಾಲಿನ ನಾಯಕರನ್ನು ಸಿದ್ಧಗೊಳಿಸೋದಕ್ಕೋಸ್ಕರ, ತರಬೇತಿಗೊಳಿಸೋದಕ್ಕೋಸ್ಕರ ಈ ಒಂದು ಶಕ್ತಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೇವೆ. ಇದರ ಮೂಲ ರೂವಾರಿಗಳು ಮಾಜಿ ಸಚಿವರು R.B. ತಿಮ್ಮಾಪುರವರು. ನಮ್ಮ ಶಕ್ತಿ ಕೇಂದ್ರದಲ್ಲಿ MLCಗಳಾದಂಥ ಸನ್ಮಾನ್ಯ ಶ್ರೀ ವಸಂತ್ ಕುಮಾರ್ ಅವರಿದ್ದಾರೆ, ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಕ್ರೀಡಾ ಮನುಷ್ಯರಿದ್ದಾರೆ, ಮತ್ತು ಮಾಜಿ ಸಚಿವರಾದಂಥ ಕೋಟೆ ಶಿವಣ್ಣವರಿದ್ದಾರೆ, ಹಾಗೂ ಹಲವಾರು ನಾಯಕರುಗಳಿದ್ದಾರೆ, ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು, ಮತ್ತು ಇತ್ತೀಚಿನ ಪರಾಜಿತ ಎಂಪಿ ಕ್ಯಾಂಡಿಡೇಟ್ ಶ್ರೀ ಗೌತಮ್ ಅವರು, ನಾಟಿಕರ್ ಅವರು, ನರಸಿಂಹಮೂರ್ತಿಗಳು, ಹೀಗೆ ಹಲವಾರು ನಾಯಕರು, ಸಂತೋಷ್ ಕುಮಾರ್ ಅವರು, ಹೀಗೆ ಹಲವಾರು ನಾಯಕರು ನಮ್ಮಲ್ಲಿದ್ದಾರೆ. ಇವರು ಎಲ್ಲರೂ ಸೇರಿ ಕರ್ನಾಟಕ ಶಕ್ತಿ ಕೇಂದ್ರವನ್ನು ರಾಜ್ಯದಾದ್ಯಂತ ಗಟ್ಟಿಗೊಳಿಸಬೇಕು, ಜಿಲ್ಲಾ ಸಮಿತಿಗಳನ್ನು ರಚಿಸಬೇಕು, ತಾಲೂಕು ಸಮಿತಿಗಳನ್ನು ರಚನೆ ಮಾಡಬೇಕು. ತನ್ಮೂಲಕ ನಮ್ಮ ಸಮುದಾಯದ, ಅಂದರೆ ಮಾದಿಗ ಸಮುದಾಯದ ಅಥವಾ ಮಾದಿಗ ಸಮುದಾಯದ ನಾಯಕರನ್ನ ಒಟ್ಟುಗೂಡಿಸಬೇಕು, ಬೆಳೆಸಬೇಕು, ರಾಜಕೀಯವಾಗಿ ಅವರಿಗೆ ಪ್ರಾತಿನಿಧ್ಯ ಸಿಗುವ ಹಾಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಸರ್ಕಲ್ನ ಹತ್ತಿರ ಸಂಪಿಗೆ ಮುಖ್ಯ ರಸ್ತೆ, 4ನೇ ಅಡ್ಡ ರಸ್ತೆ, ನಮ್ಮದು ಬಿಲ್ಡಿಂಗ್ ನಂಬರ್ 20/2. ಇದು ನಮ್ಮ ಕಚೇರಿಯ, ಕೇಂದ್ರ ಕಚೇರಿಯ ವಿಳಾಸ. ಇಲ್ಲಿ ನಾವು ಲಭ್ಯರಿರ್ತೇವೆ. ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಂಥ, ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಧಾರೆಗಳಿಗೂ ಕೂಡ ನಮ್ಮ ಜನಾಂಗದ ಯುವಕರು, ನಾಯಕರು ಇಲ್ಲಿಗೆ ಬಂದು ಮಾಹಿತಿಯನ್ನು ಪಡೆದುಕೊಳ್ಬೇಕು. ತನ್ಮೂಲಕ ತಮ್ಮ ರಾಜಕೀಯ ಶಕ್ತಿಗಳನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾನ ಗುರುದತ್ ಈ ಮೂಲಕ ಕರೆ ನೀಡ್ತಾ ಇದ್ದೇನೆ. ಧನ್ಯವಾದ.